4 ಜನಕ್ಕೆ ತಿಳಿಸಂತಾಗುತ್ತೆ ಅಂತ ಹೇಳ್ತಾ, ಜೊತೆಗೆ ಇವತ್ತು ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು ಇಂಥ ಒಂದು ದೇಶದಲ್ಲಿ, ಯಾಕೆಂದ್ರೆ ಸಾವಿರಾರು ಜಾತಿಗಳಿದ್ದಾವೆ, ಸಾವಿರಾರು ಧರ್ಮಗಳಿದ್ದಾವೆ, ಮತ್ತೆ ಇಂಥ ಒಂದು ದೇಶದಲ್ಲಿ ಮಹಾನ್ ನಾಯಕ ಅಂಬೇಡ್ಕರ್ ಅವರು ಯಾರು ಹುಟ್ಟಿ ಈ ಒಂದು ಸಂವಿಧಾನ ಬರಲಿಲ್ಲ ಅಂತ ಹೇಳಿದ್ರೆ ಒಬ್ಬರು ಕೊಲೆಗಳಾಗೋಗ್ತಿದ್ವು ಏನೋ ಗೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ಅವ್ರ ಒಂದು ಸಂವಿಧಾನ ಬರೋದಕ್ಕೆ ಇವತ್ತು ನಾವು ಎಲ್ಲರೂ ದೇಶದಲ್ಲಿ ಒಂದು ಗೆಳೆತನದಿಂದ ಸಹಾನುಭೂತಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ 50% ರಿಸರ್ವೇಶನ್ ಇರೋದ್ರಲ್ಲಿ 15% ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು 35% ಓಬಿಸಿಗೆ ಕೊಟ್ಟಿದ್ದಾರೆ. ಆದ್ರೆ ಓಬಿಸಿಯವರೇ ಅಂಬೇಡ್ಕರ್ನ ಇವತ್ತು ನೆನೆಸ್ಕೋಬೇಕು ಅಂತ ನಾನು ಇವತ್ತಿನ ಪ್ರತಿಪಾದಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ನೆನೆಸ್ಕೊಳ್ಳೋದೇ ಇವತ್ತು ಅವರಿಗೆ 35% ಕೊಟ್ಟಿದ್ದಾರೆ, ಇವರು 15% ಕೊಟ್ಟಿದ್ದಾರೆ. ಎಲ್ಲಾ ಜಾತಿಗೂ 5, 6, 7, 3, 4 ಈ ತರ ಪರ್ಸೆಂಟೇಜ್ ಕೊಟ್ಟು ಆ ಒಂದು ರಿಸರ್ವೇಶನ್ ಇಂದ ಮೇಲೆ ಬನ್ನಿ ಅಂತ ಹೇಳ್ತಾ, ಜೊತೆಗೆ ನನ್ನ ಒಂದು ಉದ್ದೇಶ ಇಷ್ಟೇನೆ, ಏನೇ ಕೊಡದಿದ್ರು ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ ಮಹತ್ವದ್ದು. ಪ್ರತಿಯೊಂದು ಮಗುಗೂ ಶಿಕ್ಷಣ ಸಿಗ್ಬೇಕು. ಶಿಕ್ಷಣ ಸಿಕ್ಕಾಗಲೇ ಈ ದೇಶ ಮುಂದೆ ಹೋಗುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳ ನಾಡಿನ ಮಾತು ಮುಗಿಸ್ತೀನಿ. ಜೈ